ಗಿರ್ಜಾ ಗಿರ್ಜಾ ರೀ ಯಾರು ಬಂದಿದ್ದಾರೆ? ಏನ್ ಹಾಗೆ ಮಾಡ್ತಾ ನಿಂತ್ಬಿಟ್ರಿ? 30 ವರ್ಷಗಳಿಂದ ಎದುರುಗಡೆ ಬಂದ ತಕ್ಷಣ ದ್ವೇಷ ಕಾಡ್ತಾ ಇರೋರು ಹೀಗೆ ಮನೆ ಬಾಗಿಲು ಬಂದು ನಿಂತಿದೀವಿ ಅಂತನಾ? ಮನೆ ಬಾಗ್ಲವ್ರಿಗೆ ಬಂದಿರೋ ಅತಿಥಿಗಳನ್ನ ಒಳಗಡೆ ಕರೆಯೋದಿಲ್ವ ಗಿರಿಜಾ? ಅಣ್ಣ ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ಅಯ್ಯೋ ಅಣ್ಣ, 30 ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದೀರಾ, ಏನ್ ತಗೋತೀರಾ ಅಣ್ಣ? ಅಲ್ಲಮ್ಮ, 30 ವರ್ಷ ಆದ್ಮೇಲೆ ಬರ್ತಾ ಇದ್ದು ನೀನೇ ಹೇಳ್ತಾ ಇದೀಯಾ, ಬರೀ ಕುಡಿಯೋ ಕಷ್ಟ ಕೊಡ್ತೀಯಾ? ಹೌದಲ್ವಾ? ನನ್ ತಲೆಗೆ ಹೊಳಿಲೇ ಇಲ್ಲ. ಅದಕ್ಕೆ ಅವ್ರಿಬ್ಬರಿಗೂ ಶಾವಿಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಅಣ್ಣ ಒಂದೇ ಒಂದ್ ನಿಮಿಷ, ನಾನು ಹೀಗೆ ಹೋಗಿ ನಿಮ್ಗಿಬ್ಬರಿಗೂ ಇಷ್ಟವಾದ ಶಾವಿಗೆ ಪಾಯಸ ಮಾಡ್ಕೊಂಬರ್ತೀನಿ. ಗಿರ್ಜಾ, ಒಂದ್ ನಿಮಿಷ. ಶಾವಿಗೆ ಪಾಯಸ ಈಗ್ಲೇ ಮಾಡ್ಬೇಕು ಅಂತ ಇಲ್ಲ, ಪದೇ ಪದೇ ಬರ್ತಾನೆ ಇರ್ತೀವಲ್ಲ. ಏನಂದ? ನಿನ್ಗಿದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಲ್ವಾ? ಇಷ್ಟು ದಿವಸ ಕಂಡ್ರೆ ಸಾಕು ಕೂಗಾಡಿ ಅರ್ಚಾಡಿ ಜಗಳ ಮಾಡ್ತಾ ಇದ್ದವರು ಇವತ್ತು ನಮ್ಮನೆಗೆ ಬಂದು ಕೂತಿದ್ದಾರೆ ಅಂತ ನಿನ್ಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಹೌದು, ನೀವು ಮಾಡಿದ ಕೆಲಸ ನೆನ್ಸ್ಕೊಂಡ್ರೆ ಈಗಲೂ ಕೋಪ ಬರುತ್ತೆ. ಆ ಕಹಿ ಘಟನೆಯನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಏನ್ ಮಾಡೋದು, ನಮ್ಮಮ್ಮ ಮದ್ವೆ ನಾಡಿದ್ದು, ಸೋದರತೆಯಾಗಿ ಗಿರ್ಜಾ ಈ ಮದುವೆಗೆ ಬರ್ಲೇಬೇಕಲ್ವಾ? ಅವಳೇ ಎಲ್ಲಾ ಮುಂದೆ ನಿಂತು ಕೆಲಸ ಕಾರ್ಯಗಳನ್ನ ನಡ್ಸ್ಕೊಡ್ಬೇಕಲ್ವಾ? ನಮ್ಗಳ ಜಗಳದಲ್ಲಿ ಪಾಪ ನಮ್ಮಮ್ಮಗೆ ಸೋದರತೆ ಇದ್ದು ಇಲ್ದೇ ಇರೋ ತರ ಆಗ್ಬಾರ್ದಲ್ವಾ? ಅದಕ್ಕೆ ಈ ಸಮಯದಲ್ಲಾದ್ರೂ ನಾವು ಒಂದಾಗೋಣ ಅಂತ ಮನಸ್ಸು ಬದಲಾಯಿಸ್ಕೊಂಡು ಬಂದಿದ್ದೀವಿ. ಇಷ್ಟು ದಿನ ನಮ್ಮಿಂದ ಆದ ನೋವುಗಳೆಲ್ಲ ಮರೆತು ಬಿಡಿ. ನಮ್ಮ ಎರಡು ಮನೆಗಳು ಸಂತೋಷದಿಂದ ಒಂದಾಗಿರೋ. ಅಯ್ಯೋ ಹುಚ್ಚಿ, ಖುಷಿ ಪಡೋಕೆ ಯಾಕೆ ಕಳ್ತಿದೀಯಾ? ಕಡೆಗೂ ನಿನ್ನ ಇಷ್ಟದಾಗೆ 2 ಮನೆನೂ ಒಂದಾಗ್ಬಿಡ್ತು. ನಾಳೆಯಿಂದಾನೆ ಅಮ್ಮ ಮದುವೆ ಶಾಸ್ತ್ರ ಶುರು ಆಗ್ತಾ ಇದೆ. ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಶಾಸ್ತ್ರ ಅಮ್ಮ ಮದುವೆನ ನೀವೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು ಬಾಬಾ. ಅಮ್ಮ ಮದುವೆನ ನೀವೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು ಬಾಬಾ. ಯಾಕಮ್ಮ ಗಿರ್ಜಾ ಹೇಳ್ತಿದ್ಯಾ? ಯಾಕೆ ನಿಮ್ಗೆ ಸಂತೋಷ ಆಗ್ತಾ? ಅಣ್ಣ, ಈ ಕಣ್ಣೀರ್ ಬರ್ತಿರೋದು
ಖುಷಿಯಿಂದಾನೆ ಕಣೋ. ಮದ್ವೆಗೆ ಬರ್ತೀಯಲ್ವ ಗಿರಿಜಾ? ರಾವಣ್ ಮುಖ ಯಾಕೆ ನೋಡ್ತಾ ಇದೀಯಾ? ಅವ್ರು ಬರ್ತಾರ ಇಲ್ವ ಅಂತ ನೀನ್ ಅನುಮಾನನಾ? ಬರ್ತೀನಂತ ಹೇಳಿ ಬಾವಾ. ಬಾವಾ, ನೀವು ನಮ್ಮನ್ನು ಕ್ಷಮಿಸಿದೀವಿ ಅನ್ನೋದಾದ್ರೆ ಈ ತಾಂಬೂಲನ್ನು ತಗೊಂಡು ನಾವು ಒಂದಾಗೋದಕ್ಕೆ ಒಪ್ಪಿಗೆ ಇದೆ ಅಂತ ಸೂಚನೆ ಕೊಡಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವಿಬ್ರು ಇಷ್ಟು ಬದಲಾಗಿ ನಮ್ಮನೆ ತನಕ ಬರ್ತೀರಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮುಖ್ಯವಾಗಿ ಗಿರ್ಜನ್ ಮುಖದಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ. ನಾನು ಅವಳನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಅವಳ ಮುಖದಲ್ಲಿ ಒಂದು ಕೊರತೆ ಕಾಣ್ತಾ ಇತ್ತು. ತವರಿನ ಪ್ರೀತಿ ಇಲ್ಲ ಅಂತ. ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು. ನಾನು ಯಾವಾಗ್ಲೂ ಋಣಿ ನಿಮ್ಗೆ. ಏನ್ ಮಾಡ್ತಾ ಇದ್ದೀರಾ ಬಾವಾ? ಇಷ್ಟು ದಿವಸ ನಾವು ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ನಾವು ನಿಮ್ಮಲ್ಲಿ ಕ್ಷಮಾ ಕೇಳಬೇಕು. ಹಾಗಿದ್ದಾಯ್ತು. ಇನ್ ಮುಂದೆ ಎಲ್ಲ ಮರೆತು ಖುಷಿಯಾಗಿರೋಣ. ಗಿರ್ಜಾ, ಎರಡು ಮನೆನೂ ಒಂದಾಯ್ತು. ನೀನೇ ಸೋದರ ನಿಂತು ಎಲ್ಲಾ ಶಾಸ್ತ್ರಗಳನ್ನ ನಡ್ಸ್ಕೊಡ್ಬೇಕು. ಏನಣ್ಣ ನೀವು ಇದನ್ನೆಲ್ಲ ನೀವು ನನ್ನ ಹತ್ರ ಹೇಳ್ಬೇಕಾ? ಖಂಡಿತ ಖಂಡಿತ ನಾನು ಬಂದು ಮಾಡ್ಕೊಡ್ತೀನಣ್ಣ. ಗಿರ್ಜಾ, ಗಿರ್ಜಾ, ಹೇ ಗಿರ್ಜಾ. ಮದ್ವೆ ಮದ್ವೆ ಏನ್ ಮದ್ವೆ? ಯಾರ ಮದ್ವೆ ಗಿರ್ಜಾ? ಮಾಧವನ ಮದ್ವೆ ಬಗ್ಗೆ ಕನ್ಸು ಕಾಣ್ತಾ ಇದೆಯಾ? ಏನು ಚಿಂತೆ ಮಾಡಬೇಡ, ಮಲ್ಕೋ, ದೇವ್ರಿದ್ದಾನೆ. ಅದು ಚಿಂತೆ ಎಲ್ಲ ಏನಿಲ್ಲ ರೀ, ನೀವ್ ಆರಾಮಾಗಿ ಮಲ್ಕೊಳ್ಳಿ. ರಕ್ಷಾ ಇಲ್ಲಿ? ರಕ್ಷಾ? ಹಾ, 4 ಗಂಟೆ ಆಯ್ತಲ್ಲ ರೀ. ರಕ್ಷಾ ಮತ್ತೆ ವಲ್ಲಭ ಎದ್ದು ಓದ್ತಿದ್ದಾರೆ ಅನ್ಸತ್ತೆ. ನೀವಿನ್ನೂ 1 ಗಂಟೆ ಆರಾಮ ಮಲ್ಕೊಳ್ಳಿ. ಸರಿ, ಮಲ್ಕೋ. ಸಾದ್ರು ಪಡ ಈ ಕನಸು ನಾಳೆ ನನಸಾಗುತ್ತಾನೆ. ಅಮ್ಮ ಹೇಳ್ದಾಗೆ ಅಣ್ಣಂದ್ರು ಬಂದ್ ನನ್ನ ನಾಳೆ ಕರೆದ್ರೆ 30 ವರ್ಷಗಳ ಕನಸು ನನಸಾಗತ್ತೆ. ಅಂದ್ರೆ ನಾನ್ ನನ್ ಮನೆಗೆ ಹೋಗ್ತೀನಿ. ದೇವ್ರೆ, ಯಾವಾಗ ನಾಳೆ ಆಗತ್ತಪ್ಪ? ಬಾರಿ ಹೇಳ್ತೀನಿ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಒಂದ್ ನಿಮಿಷ ಬಾ. ನೋಡು, ಇದೆಲ್ಲ ನಮ್ಮ ಯಜಮಾನ್ರು ನನಗೋಸ್ಕರ ಕೊಡ್ಸಿರೋ ರೇಷ್ಮೆ ಸೀರೆಗಳು ಕಣೆ. ನೋಡಿ ಎಷ್ಟೊಂದಿದೆ. ಅತ್ತೆ, ಇದೆಲ್ಲ ಅಲ್ಲ, ಇದೆಲ್ಲ. ಆಯ್ತು, ಇವಾಗ ಇದ್ರಲ್ಲಿ ಯಾವ್ದಾರ ಒಂದನ್ನು ನನಗೆ ಸೆಲೆಕ್ಟ್ ಮಾಡ್ಕೊಡು, ನೋಡೋಣ. ಯಾಕತ್ತೆ? ಅತ್ತೆ, ನನ್ನ ಬಿಟ್ಟು ಎಲ್ಲಾದ್ರೂ ಹೋಗ್ತಿದ್ದೀರಾ? ಅತ್ತೆ, ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗಿ. ಅಯ್ಯೋ,
ಎಲ್ಲೂ ಹೋಗ್ತಾ ಇಲ್ಲ ಕಣೆ. ಅದೆಲ್ಲ ಬಿಡು, ನೀನ್ ಮೊದ್ಲು ಈ ಸೀರೆ ಯಾವ ಚೆನ್ನಾಗಿದೆ ಹೇಳಿ ನೋಡೋಣ. ಯಾವ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆದ್ರೆ ನೀವ್ ಎಲ್ಲಿಗೆ ಹೋಗ್ತಿದ್ದೀರೋ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ಬೇಕು. ಇದಕ್ ಓಕೆ ಅಂದ್ರೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ನನಗೂ ನಿಮ್ಗೂ ವ್ಯವಹಾರನೇ ಬೇಡ. ಏನ್ ಹೇಳ್ತೀರಾ? ದೇವ್ರೆ, ಒಂದ್ ಉತ್ತರ ಕೇಳಿದ್ರೆ 4 ಪ್ರಶ್ನೆ ನನ್ನೇ ಕೇಳ್ತೀಯಲ್ಲ ನೀನು. ಸರಿ ಸರಿ ಆಯ್ತು, ನಾನು ಎಲ್ಲಿ ಹೋದ್ರು ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಿನ್ಗೋಸ್ಕರ ಒಂದ್ ಸೀರೆ ಸೆಲೆಕ್ಟ್ ಮಾಡಿ ಜಾಣ ಮರಿ. ಸರಿ. ಹಾ ಅತ್ತೆ, ಇದು ಇದು ನಿಮಗ್ ಚೆನ್ನಾಗ್ ಕಾಣಿಸುತ್ತೆ. ಅಯ್ಯೋ ಇದಾ, ಇದ್ರ ಬಾರ್ಡರ್ ಚೆನ್ನಾಗೇ ಇಲ್ಲ ಮೀನಾ. ಇಲ್ಲ ನೋಡು, ನನಗಿದು ಒಪ್ಪಲ್ಲ. ಬೇಡ ಬೇಡ, ಇದು ಬೇಡ, ಬೇರೆ ಯಾವ್ದನ್ನ ಸೆಲೆಕ್ಟ್ ಮಾಡ. ಹಾ ಅತ್ತೆ, ಇದ್ ಕಲರ್ ಅಂತೂ ಇದು ನಿಮ್ಗೆ ತುಂಬಾ ಚೆನ್ನಾಗ್ ಕಾಣುತ್ತೆ. ಅಯ್ಯೋ ಇದಾ ಮೀನಾ, ಏನ್ ಗೊತ್ತೇನೆ, ಆ ಟೈಲರು ಇದು ಬ್ಲೌಸ್ ಚೆನ್ನಾಗೇ ಹೊಲ್ದಿಲ್ಲ, ಒಂಥರ ಸಪ್ಪೆ. ಹಾಗಿದ್ರೆ ಇದು? ಅಯ್ಯೋ ಇದ್ರ ಬಣ್ಣನೇ ನಂಗೆ ಇಲ್ಲ. ನಿಮ್ ಮಾವ ಇಷ್ಟಪಟ್ರು ಅಂತ ತಗೊಂಡು 2 ಸಲ ಉಟ್ಕೊಂಡಿದೀನಿ. ನಂಗೆ ಅದ್ ಬೇಡಪ್ಪ. ಹಾ ಮೀನಾ ಮೀನಾ ಮೀನಾ, ನೋಡ ನೋಡ, ಈ ಸೀರೆ ಎಷ್ಟ್ ಚೆನ್ನಾಗಿದೆ ಕಣೆ. ಇದ್ರದ್ದು ಬಾರ್ಡರ್ ಅಷ್ಟೇ ಕಣೆ, ನೋಡು ಎಷ್ಟ್ ಚೆನ್ನಾಗಿದೆ. ನಾನು ಇದೀನಿ. ಅತ್ತೆ, ಈ ಚಂದಕ್ಕ ಅಡ್ಗೆ ಮನೇಲಿ ಇದ್ದೋಳ್ನ ಅಡ್ಗೆ ಇಲ್ಲಿ ಕರ್ಕೊಂಡ್ ಬಂದು ಈ ಸೀರೆ ಸೆಲೆಕ್ಟ್ ಮಾಡೋಂತ ಯಾಕೆ ಹೇಳಿದ್ರಿ? ಈ ಸೀರೆ ಚೆನ್ನಾಗಿರುತ್ತೆ ನೋಡು, ಇದ್ರ ಬಾರ್ಡರ್ ಎಲ್ಲ ತುಂಬಾ ಚೆನ್ನಾಗಿದೆ ಕಣೆ. ಚೆನ್ನಾಗೇ ಇದೆ, ಆದ್ರೆ ಈಗ ಯಾಕೆ ರೇಷ್ಮೆ ಸೀರೆ? ಇವತ್ತೇನ್ ಪ್ರೋಗ್ರಾಮು? ನನ್ ನಡಿ, ನೀನ್ ಮೊದ್ಲು ಹೊರಗ್ ನಡಿ, ನಾನು ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕು. ಅಲ್ಲ, ಜಾಸ್ತಿ ಮಾತಾಡ್ಬೇಡ, ಹೋಗ್ ಅಡ್ಗೆ ನೋಡ್ ಹೋಗ್ ನೀನು. ಅತ್ತೆ ಈಗ ಅಷ್ಟಕ್ಕೂ ಎಲ್ಲೋಗ್ತಿದ್ದೀರಾ? ಅಯ್ಯೋ ಬಾಯ್ ಮೇಲೆ ಹೋಗ್ತೀನಿ ನೋಡು. ಎಲ್ಲಿ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿಗೆ ಯಾಕೆ ಅಂತೆಲ್ಲ ಕೇಳ್ಕೊಂಡು ಹೋಗೆ ಹೋಗೆ ನೀನು. ಅತ್ತೆ ಅದ್ ಹಾಗಲ್ಲ, ಜಾಸ್ತಿ ಮಾತಾಡ್ಬೇಡ, ಹೋಗ. ಅತ್ತೆ ಕರ್ದಿದ್ದೆ ತಪ್ಪಾಗೋಯ್ತಲ್ಲ ಇವಳನ್ನ. ಈ ಸೀರೆ ಚೆನ್ನಾಗಿದೆ, ನಾನು ಇದನ್ನೇ ಉಟ್ಕೋತೀನಿ. ಮೀನಾ, ಈ ಸೀರೆಲಿ ನಿಮ್ಮತ್ತೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದಾರೆ ನೋಡ. ಏನು ವಿಶೇಷ ಗಿರಿಜಾ? ಇವತ್ತು ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಇವತ್ತೇನಾದ್ರೂ ಹಬ್ಬ ಹರಿದಿನ ಇದೆಯಾ? ಹಾಗೇನಿಲ್ಲ ರೀ, ಅದು ಏನ್ ನಿಮ್ ಮಾತಿನ ಅರ್ಥ? ಏನಾದ್ರೂ ವಿಶೇಷ ಇದ್ರೆ ಮಾತ್ರ ಈ ರೀತಿ ರೆಡಿ ಆಗ್ಬೇಕಾ? ಇಲ್ಲಾಂದ್ರೆ ನಾವ್ ಈ ರೀತಿ ಅಲಂಕಾರ ಮಾಡ್ಕೊಳ್ಳೇಬಾರ್ದಾ? ಏನ್ ವಿಷಯ ಅಂದ್ರೆ, ಹಾ, ರೇಷ್ಮೆ ಸೀರೆಗಳನ್ನ ತುಂಬಾ ದಿನ ಬೀರುಲ್ ಹಾಗೆ ಇಡಬಾರ್ದಂತೀರಿ. ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಆಗಾಗ ಅದನ್ನ ಆಚೆ ತೆಗೆದು ಈ ರೀತಿ ಉಟ್ಕೋತಾ ಇದ್ರೆ ಅದ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇವತ್ತು ಸುಮ್ನೆ ಸುಮ್ನೆ ಹಾಗೇ ಉಟ್ಕೊಂಡೇರಿ. ಸುಮ್ನೆ ಹಾ ಹಾಗೆ ಉಟ್ಕೊಂಡೇನೆ. ಹಾ ಎಷ್ಟು ದಿವಸದಿಂದ ನಾನು ನೋಡ್ತಾ ಇಲ್ಲ ಗಿರಿಜಾ. ಮನೇಲಿರುವಾಗ ನೀನ್ ಈ ತರ ಭರ್ಜರಿ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ ನಾನು ನೋಡೇ ಇಲ್ಲ. ಏನು ವಿಷಯ? ಏನು ಇಲ್ಲ ರೀ, ನಾನು ಎಲ್ಲ ಇಲ್ಲ ರೀ, ಮನೇಲೇ ಇರ್ತೀನಿ. ಅದು ಅಲ್ಲದೆ ನಾನು ಎಲ್ಗ ಹೋಗ್ಲಿ ಹೇಳಿ? ಹೋಗಿ ಮಾಡೋ ಅಂತ ಕೆಲ್ಸ ತಾನೇ ಏನಿದೆ, ಎಲ್ಲ ಹೋಗ್ತಿಲ್ಲ, ಮನೇಲೇ. ಆಯ್ತು ಗಿರಿಜಾ, ಅದನ್ನ ಯಾಕೆ ಕೂತ್ಕೊಂಡು ಹೇಳ್ತಾ ಇದೀಯಾ? ನಾನು ಇಲ್ಲೇ ಇದ್ದೀನಿ, ನಂಗೆ ಕೇಳಿಸ್ತಾ ಇದೆ. ಏನೋ ಅಪ್ಪ, ನಾನು ಅಲಂಕಾರ ಮಾಡ್ಕೊಂಡ್ಬಿಟ್ರೆ 108 ಪ್ರಶ್ನೆ ಬಂದ್ಬಿಡುತ್ತೆ ರೀ ನಿಮ್ಗೆ. ಯಾಕೆ, ಏನು, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅದೆಲ್ಲ ಬಿಟ್ಟು ಗಿರ್ಜಾ, ಈ ಸೀರೆ ನೀನ್ ಇವತ್ತು ಎಷ್ಟ್ ಚಂದ ಕಾಣಿಸ್ತಾ ಇದೆಯಾ ಅಂತ ಒಂದ್ ಮಾತು ಹೇಳ್ಬಾರ್ದಾ? ಇದೇನು ಮಾತು ಅಂತ ಹೇಳ್ತಾ ಇದೆಯಾ ಗಿರಿಜಾ? ನಿನ್ನ ಅಂದ ಚಂದನ ಈ ರೇಷ್ಮೆ ಸೀರೆ ಅಲಂಕಾರದಿಂದ ನಾನು ಅಳಿಬೇಕಾ? ನೀನ್ ಹೇಗೆ ಇದ್ರು ಚಂದ ಗಿರಿಜಾ. ಆದ್ರೂ ಯಾಕೋ ನಂಗೆ ಅನುಮಾನ, ಯಾರೋ ನಿನ್ನ ಕಿವಿ ಕಚ್ಚಿರಬೇಕು, ಅದಕ್ಕೆ ಈ ತರ ರೆಡಿ ಆಗಿದ್ಯಾ. ಅವರಿಗಂತೂ ಈ ತರ ತಲಾರಟೆ ಮಾಡೋದ್ ಬಿಟ್ಟು ಬೇರೆ ಕೆಲಸನೇ ಇಲ್ಲ. ಅಯ್ಯೋ ಇಲ್ಲ ರೀ, ಪಾಪ ಮೀನನ್ ಯಾಕೆ ಬೈತಾ ಇದ್ದೀರಾ? ಮೀನಾ ಏನೇ ಸೀರೆ ಉಟ್ಕೊಂತ ಹೇಳಿಲ್ಲ, ನಾನೇ ಉಟ್ಕೊಂಡೆ. ಸರಿ ಸರಿ, ನಾ ಅಂಗಡಿಗೆ ಹೊರಡ್ತೀನಿ, ಕೀ ಕೊಡು ಬಾ.
ಅಣ್ಣ ಅತ್ತಿಗೆ ಶ್ರೀಕಂಠು ಅಮ್ಮು ಜ್ಯೋತಿ ಎಲ್ಲರೂ ಬಂದು ನನ್ನ ಕರೀತಾರೆ. ಅಯ್ಯೋ ದೇವ್ರೆ, ನನ್ನ ಕೈಲಿ ಸಂತೋಷ ತಡೆಯಕ್ಕೆ ಆಗ್ತಿಲ್ಲ. ಅವ್ರು ಯಾವಾಗ ಬರ್ತಾರೋ, ಯಾವಾಗ ನನ್ನನ್ನು ಕರೀತಾರೋ ನನಗಂತೂ ಕಾಯಕ್ಕೆ ಆಗ್ತಿಲ್ಲ. ಇವತ್ತು ಎಷ್ಟೊತ್ತಾದ್ರೂ ನಾನು ಇಲ್ಲೇ ಕಾಯ್ಕೊಂಡಿರ್ತೇನೆ. ಯಾಕೆಂದ್ರೆ ಅವ್ರಿಗೆ ಮನೆ ಒಳಗಡೆ ಬರಕ್ ಮುಜುಗರ ಆಗಿ ಹಾಗೆ ಹೊರಟು ಬಿಟ್ರೆ, ಅಥವಾ ನಾನು ಇಲ್ಲದೆ ಇರೋದ್ ನೋಡಿ ಗಿರ್ಜಾ ಮನೇಲಿಲ್ಲ ಅನ್ಕೊಂಡ್ರೆ, ಇಲ್ಲ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ. ತವ್ರ ಮನೆಯವ್ರಿಗೋಸ್ಕರ ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ. ಅತ್ತೆ, ನನ್ಗೀಗ ಗೊತ್ತಾಯ್ತು ನೀವ್ ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿ ಬಂದ್ ನಿಂತಿದ್ದೀರಾ ಅಂತ. ಸುಮ್ನೆ ಇರೆ ಅತ್ತೆ. ಅವ್ರು ನಿಮ್ನ ಕರೀತಾರ, ಯಾಕೆ ಇಲ್ಲಿ ನಿಂತಿದ್ದೀರಾ? ಇಲ್ಲ ಸುಮ್ನೆ ಇರೆ, ನಿನಗೆ ಗೊತ್ತಿಲ್ಲ. ಅವ್ರೀಗ ನನ್ನ ಕರೀತಾರೆ, ನೋಡ್ತಾ ಇರು. ಮುಗಲೇ, ಈಗ ಚಪ್ಪಲ್ ಪೂಜೆ ಮಾಡಬೇಕು. ಅಮ್ಮ, ಮೊದ್ಲು ಈ ಗುಂಡಿಗೆ ನೀರ್ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂವ ಇಡು. ಏನಮ್ಮ ಯೋಚನೆ ಮಾಡ್ತಿದೀಯಾ? ಪೂಜೆ ಮಾಡು. ಪುರೋಹಿತ್ರೆ, ನಿಮ್ ಶಾಸ್ತ್ರ ಏನಿದೆ ಶುರು ಮಾಡಿ. ಮಹೇರಣಾಯ ಚಕ್ಷುಷೆ ಯೋಗ ಶಿವತಮೂರಸಃ ಭಕ್ತಿ ಶಾಸ್ತ್ರಗಳು ಶುರುವಾಗೇ ಹೋಯ್ತು. ಈ ಸಿದ್ದು ಎಷ್ಟೊತ್ತಿಗೆ ಬರ್ತಾನೆ? ಅಮ್ಮ, ಪೂಜೆ ಮಾಡು. ಕಂಬ ತಂಬಿರಿ ಪಲ್ಲಿ. ಅಯ್ಯೋ ದೇವ್ರೆ, ಪೂಜೆನೂ ಶುರುವಾಗೋಯ್ತು. ಅವ್ರು ಯಾರು ನನ್ನನ್ನು ಕರ್ತೇ ಇಲ್ಲ. ಎಷ್ಟೊತ್ತ ಕರಿಬಹುದು? ಏ ಅಮ್ಮು, ಏನು ಅವಾಗಿನ ರಸ್ತೆ ಕಡೆನೆ ನೋಡ್ತಾ ಇದ್ಯಾ? ಯಾರಿಗಾದ್ರೂ ಕಾಯ್ತಿದ್ಯಾ? ಯಾರಾದ್ರೂ ಬರೋರಿದ್ದಾರಾ? ಇಲ್ಲ ಚಿಕ್ಕಮ್ಮ. ಮತ್ತೆ ಪೂಜೆ ಮುಂದೆ ಹರ್ಸು. ಅಮ್ಮ, ಕಿರಿಚಾಳಕ್ಕಮ್ಮ ನಮ್ಮನೆ ಕಡೆನೂ ನೋಡ್ತಾ ಇದಾರೆ. ಪಾಪ, ತವ್ರ ಮನೆ ಮದ್ವೆಗ್ ಬರ್ಬೇಕು ಅಂತ ಆಸೆ ಆಗ್ತಿರ್ಬೇಕು. ಆದ್ರೆ ಅವಳ ಆಸೆ ಪಟ್ಟಿದ ತಕ್ಷಣ ಇಲ್ಲಿ ಯಾರು ಅವಳನ್ನ ಕರೆಯೋರಿಲ್ಲ.